ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗಾಯ್ಸ್. ಏನು ಗೊತ್ತಾ ಗೈಸ್, ಇವತ್ತು ಅಕ್ಷಯ ತೃತೀಯಾ. ಇವತ್ತು ಇದೆ, ನಾಳೆನೂ ಇದೆ. ಇವತ್ತು ಎಷ್ಟು, 19ನೇ ತಾರೀಕು. ಸೊ ನಾಳೆನೂ ಇದೆ. ಇಲ್ಲ ಅಪ್ಪಾಜಿ, ಇವತ್ತು ಜಾಸ್ತಿ ಯಾವ ದಿನ ಬರುತ್ತಲ್ಲ ಅದು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ನಾಳೆ 7:15 ಅಥವಾ 10 ಗಂಟೆ ಒಳಗೆ ಮುಗ್ದೋಗುತ್ತೆ. ಏನು 7 ಗಂಟೆಗೆ ಯಾವ ಚಿನ್ನ ಬೆಳ್ಳಿ ಅಂಗಡಿ ನಿಮಗೆ ಓಪನ್ ಇರುತ್ತೆ? ಇವತ್ತು ಎಷ್ಟು 10 ಗಂಟೆಯಿಂದನೋ ಏನೋ ಸ್ಟಾರ್ಟ್ ಆಗುತ್ತೆ. ಇವತ್ತು ಫುಲ್ ಇರುತ್ತೆ. ಮ್ಯಾಕ್ಸಿಮಮ್ ಯಾವ್ದು ಇರುತ್ತಲ್ಲ ಅದು ಕನ್ಸಿಡರ್ ಆಗೋದು. ಇವತ್ತು ಅಕ್ಷಯ ತೃತೀಯ. ಇವತ್ತು ಪರ್ಚೇಸ್ ಮಾಡಿ ನಾಳೆ ಪೂಜೆ ಮಾಡ್ಕೊಳ್ಳಿ ಬೆಳಗ್ಗೆನೆ. ಏನು ಮಾಡ್ತಾ ಇದ್ದೀರಾ? ಏನು ತಗೋಬೇಕಂತಿದ್ದೀರಾ? ಏನು ತಗೊಳ್ತಾ ಇದ್ದೀರಾ ಗೈಸ್? ಏನು ತಗೊಳ್ಳೋದು ಅಕ್ಷಯ ತೃತೀಯಾಗೆ ಏನೂ ಗೊತ್ತಾಗ್ತಾ ಇಲ್ಲ. ಅದೇನಾದ್ರು ತಗೊಳ್ಳೇಬೇಕು. ಬಟ್ ಹಾಸನಲ್ಲಿ ನನಗೆ ಬೇಕಾಗಿರುವಂಥದ್ದು ಸಿಕ್ಕಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೊಡಿ. ಅದಕ್ಕೆ ಏನು ಮಾಡೋದು? ಒಂದು ರೌಂಡ್ ಹಾಸನ್ಗೆ ಹೋಗಿ ಬರೋಣ. ಇಷ್ಟ ಆದರೆ ಏನಾದರೂ ತಗೊಳ್ಳೋಣ. ಇಷ್ಟ ಆಗಿಲ್ಲ ಅಂದರೆ ಇದ್ದೇ ಇದೆಯಲ್ಲ ನಮ್ಮ ಬೆಂಗಳೂರು, ಅಲ್ಲಿ ಹೋಗೋಣ. ನೋಡಿ ಗೈಸ್, ಅಲ್ಲಿ ನಮ್ಮ ಅಪ್ಪ ಅಮ್ಮನ ಭಾಗ್ಯಲಕ್ಷ್ಮಿ ದೇವೇಂದ್ರೆ ಗೌಡ್ರನ್ನ ಹೆಂಗೆ ಕುಡಿತಾವ್ರೆ ಎಳ್ನೀರನ್ನ. ಆರೋಗ್ಯ ಮೇಂಟೈನ್ ಮಾಡ್ಕೊತಾವ್ರೆ ಗೈಸ್. ನೋಡಿ ನೋಡಿ ನೋಡಿ, ನಾವಿವಾಗ ಎಳ್ನೀರು ಕುಡಿತಾ ಇದ್ದೀವಿ. ನಮ್ಮಪ್ಪ ಬೆಳಗ್ಗೆನೆ ಬಾ ಎಳ್ನೀರು ಕುಡಿ, ಬಾ ಎಳ್ನೀರು ಕುಡಿ ಅಂದ್ಕೊಂಡು ನಮ್ಮ ಅಮ್ಮಂಗೂ ಒಂದು ಎಳ್ನೀರು ಕೊಟ್ಟು ನನಗೂ ಒಂದು ಎಳ್ನೀರು ಕೊಡಕ್ಕೆ ಬರ್ತಾವ್ರೆ ನೋಡಿ. ಅವ್ರು ಯಾರೋ ಬರಲ್ವಂತಲ್ಲ. ನಮ್ಮಪ್ಪ ತೋಟಕ್ಕೆ ಹೋಗ್ಬೇಕು ಅಂತ ಇದ್ರು. ಹಾಗಾಗಿ ನಮಗೆ ಬೇಗ ಎಳ್ನೀರು ಕೆತ್ಕೊಟ್ಬಿಡ್ತೀನಿ ಬನ್ನಿ ಅಂದ್ಬಿಟ್ಟು ಕೊಟ್ಟರು. ಎಳ್ನೀರು ಸೂಪರ್ ಆಗಿದೆ ಗಾಯ್ಸ್, ತುಂಬ ಸ್ವೀಟ್ ಆಗಿತ್ತು, ಸಖತ್ತಾಗಿತ್ತು. ಬನ್ನಿ ಇವಾಗ ಎಳ್ನೀರು ಕುಡ್ದಾಯ್ತಲ್ಲ, ಬೊಂಬಳು ಕೊಚ್ಚಿಸ್ಕೊಳ್ಳೋಣ. ಇವಾಗ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ಗೆ ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಅಲ್ಲ. ಸೊ ಎಂತ ಮಾಡಿದ್ರು ಕೆಲವೊಂದು ಕ್ಲಿಪ್ಸ್ನ 2 ಸಲ ಮಾಡಬೇಕಾಗತ್ತೆ ಗೈಸ್. ಒಂಥರ ರೀಕ್ಯಾಪ್ ಥರ. ಅಲ್ಲಿಗೂ ಒಂದ್ಸಲ ಉದ್ದುದ್ದ ಕ್ಯಾಪ್ಚರ್ ಮಾಡಬೇಕು, ಇಲ್ಲಿಗೆ ಅಡ್ಡಡ್ಡ ಕ್ಯಾಪ್ಚರ್ ಮಾಡಬೇಕು. ಎಷ್ಟು ರಿಸ್ಕಿ, ಇರಿಟೇಟ್ ಆಗುತ್ತೆ ಗೊತ್ತಾ ಗೈಸ್. ಎಳೆ ಬೊಂಬು, ಎಳೆ ಗಂಜಿ ಚೆನ್ನಾಗಿದೆ. ನಿಮ್ಮ ಕಡೆ ಏನಂತೀರಾ ಇದಕ್ಕೆ? ನಮ್ಮ ಕಡೆ ಇದಕ್ಕೆ ಬೊಂಬಳು ಅಂತೀವಪ್ಪ. ಕೆಲವೊಂದು ತುಂಬ ಡೀಪಾಗಿ ಅದನ್ನು ಮತ್ತೆ ಒತ್ತಿ ಹೇಳೋಕ್ಕೋದ್ರೆ ಆ ಪ್ರೊನೌನ್ಸಿಯೇಷನೇ ಬರೋದಿಲ್ಲ ಅಲ್ವಾ? ಸೊ ನನಗಂತೂ ಬೊಂಬಳು ತಿನ್ನೋಕೆ ತುಂಬ ಇಷ್ಟ. ನಿಮಗೆ ಹೆಂಗೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಅದ್ರ ತೆಳುಗಿರಬೇಕು, ಗಂಜಿ ಥರ ಸಖತ್ತಾಗಿರುತ್ತೆ, ಸ್ವೀಟಾಗಿರುತ್ತೆ. ಕಾಯಿ ಅಷ್ಟೆಲ್ಲ ತಿನ್ನೋಕ್ಕಾಗಲ್ಲ, ಕಾಯಿ ಇದ್ದರೆ ಅದು ಸ್ವಲ್ಪ ಗಟ್ಟಿಗಿರುತ್ತೆ. ಅದೇ ಎಳೆ ಗಂಜಿ ಆದರೆ ಸಖತ್ತಾಗಿರುತ್ತೆ. ನಿಮಗೂ ಇಷ್ಟ ಆದರೆ ನನಗೊಂದು ಕಮೆಂಟ್ ಹಾಕಿ ಆಯಿತಾ? ಅಯ್ಯೋ, ನಮ್ಮಮ್ಮ ಆರೋಗ್ಯಕ್ಕೆ ಒಳ್ಳೇದು, ಗ್ಯಾಸ್ಟ್ರೈಟಿಸ್ ಇರಲ್ಲ, ಒಳ್ಳೇದು ಅಂತ ಹೇಳ್ತಾವ್ರೆ ಗೈಸ್. ಟೀ ಮಾಡ್ತಾ ಇತ್ತಲ್ಲ, ಬೇಗ ಮಾಡಮ್ಮ ಅಂದೆ. ಓ ಅದ್ಯಾಕೆ? ನಂಗೇನು ಎಳ್ನೀರು ಕೊಡು ಅಂತ ಹೇಳಿದ್ನಾ? ಬೇಕಂತ ಕುಡಿಸ್ಬಿಟ್ಟು ನಾಟಕ್ಕೆ ಆಡ್ತೀಯಾ? ಒಳ್ಳೇದ್ಕಂದು ಮಾಡಮ್ಮ. ನನ್ನ ಹೆಲ್ತ್ ಚೆನ್ನಾಗೇ ಐತೆ, ಮಾಡಮ್ಮ. ನೀನು ಮಾಡೋ ತಪ್ಪಿಸ್ಕೋಬೇಕಲ್ಲ ಅಂದ್ಬಿಟ್ಟು, ಹಾಲು ಮಿಕ್ಕಿಸ್ಬೇಕಲ್ಲ ಅಂದ್ಬಿಟ್ಟು ನನಗೆ ಟೀ ಕೊಡ್ದೇ ಇರ್ಬೇಕಂದ್ಬಿಟ್ಟು ಎಳ್ನೀರು ಕುಡಿಸ್ಬಿಟ್ಟೆ. ಹೇಳಮ್ಮ, ಏನೋ ಹೇಳ್ದಲ್ಲ, ಹೇಳು. ಹೇಳೋದು ಬೇಡ, ಕೇಳೋದು ಬೇಡ. ನಿಮಗೆ ಅಕ್ಕ ಚಾರ್ಜ್ ಇಲ್ಲ ಅಂದಿಷ್ಟು ಸಂಘ ಚಾರ್ಜ್ ಮಾಡ್ಕೊತಿದ್ನಾ ಅಂತೂ ಇಂತೂ ನಮ್ಮಮ್ಮ ಬಿಸಿ ಟೀ ತಂದು ಕೊಟ್ಟರು ನೋಡಿ. ಬನ್ನಿ ಕುಡಿಯೋಣ. ಟೀ ಮಾತ್ರ ಸಖತ್ತಾಗಿತ್ತು ಗೈಸ್, ನಿಜಕ್ಕೂ ಗೈಸ್. ಮಂತ್ರಾಲಯದಲ್ಲಿ ಹೆಜ್ಜೆ ನಮಸ್ಕಾರ ಹಾಕಿದ್ದೆ ಅಲ್ಲ, ಕಾಲು ಎಲ್ಲ ತುಂಬ ಪೇಯ್ನು. ಎತ್ತರೆ ಕೂರೋಕ್ಕಾಗಲ್ಲ, ಕೂತ್ರೆ ಹೇಳೋಕ್ಕಾಗಲ್ಲ ಗೈಸ್, ಅಷ್ಟು ಪೇಯ್ನ್ ಇದೆ. ಇವತ್ತು ಓಕೆ ಆದರೂ ಸಹ ಅಷ್ಟು ಓಕೆ ಇಲ್ಲ. ಬಟ್ ಇವತ್ತೆಲ್ಲ ಹೊರಗಡೆ ಹೋಗಬೇಕು. ಸೊ ಬೇಗ ಕೆಲಸ ಮಾಡಬೇಕು. ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಕಾಣಿಸ್ತಾ ಇದ್ದೀನಿ ನೋಡಿ ಗೈಸ್. ನಮ್ಮಪ್ಪ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಕಟ್ ಮಾಡ್ತಾ ಇದ್ದಾರೆ. ನಮ್ಮಮ್ಮಂಗೆ ಫುಲ್ ಸಹಾಯ.
ನಮ್ಮಮ್ಮ ನನ್ನ ನೋಡಿ ಪೂಜೆ ಮಾಡೋದು ಕಲ್ತಿದ್ದಾರೆ. ಮೂಕನವ ಸ್ನಾನ ಮಾಡ್ಕೊ ಬಂದ್ರಮ್ಮ. ಇಲ್ಲ ಕಣವ, ಹಂಗೆ ಮಾಡ್ತಾ ಇದ್ದೀನಿ. 43 ವರ್ಷದಿಂದಲೇ ಈಗ ನೋಡಿ ಕಲ್ತಿದ್ದೀನಿ. ಹಂಗೆ ಹೇಳ್ಬೇಕು ಮತ್ತೆ. ಏನಾರು ಒಳ್ಳೆ ಬುದ್ಧಿ ಕಲ್ತ್ರೆ ಇಂಥವ್ರು ನೋಡಿ ಕಲ್ತು ಅಂತ ಹೇಳ್ಬೇಕು. ಮತ್ತೆ ಕಲಿಸ್ಕೊಂಡಂಗಂತ ಗೊತ್ತಾಯ್ತಾ? ನೋಡಿ ನೀನು ಕಲ್ತಿರೋದು. ಗೈಸ್, ಇವತ್ತು ನಮ್ಮಮ್ಮ ಎಂತ ಮಾಡ್ತಾವ್ರೆ? ಮೆಣಸಿನ್ಕಾಯಿ ಗೊಜ್ಜು ಮಾಡ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ನಾನು ರೆಸಿಪಿ ತೋರಿಸಿದ್ದೀನಿ. ಬೇಕಿದ್ರೆ ಹಿಂದಗಡೆ ಫುಲ್ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ನೋಡ್ಕೊಂಡು ಬನ್ನಿ. ಸೊ ನಮ್ಮಪ್ಪ ಪಾಪ ಮೆಣಸಿನ್ಕಾಯಿ ಕಟ್ ಮಾಡ್ತಿದ್ದಾರಲ್ಲ, ಕೈಯೆಲ್ಲ ಉರಿಯುತ್ತೆ ನಂಗೆ ಗೊತ್ತು. ಏನಾದ್ರು ಗ್ಲೌಸ್ ಹಾಕೊಳ್ಳೋದಲ್ವೇನಪ್ಪಾಜಿ? ಆಮೇಲೆ ಮುಟ್ಕೊಳಕ್ಕಾಗೋದಿಲ್ಲ. ಅಪ್ಪಿ ತಪ್ಪಿ ಕಣ್ಣು ಉಜ್ಕೊಳಂಗಿಲ್ಲ, ಮುಖ ಮುಟ್ಟಂಗಿಲ್ಲ. ಹುಸಿ ಉರಿಯೋದಿಲ್ಲ. ಏನೇ ಮಾಡಿದ್ರು ಉರಿ ಇರುತ್ತೆ. ಏನು 1/4 kg ಇದು? 1/4 kg ಮೆಣಸಿನ್ಕಾಯಿ ವಿತ್ 4 ಟೊಮ್ಯಾಟೊ. ಟೊಮ್ಯಾಟೊ ತೊಗೋಬೇಕು ಗೈಸ್ ಇದಕ್ಕೆ. ಆ್ಯಕ್ಚುಲಿ ನನಗೆ ಮರ್ತೋಗಿದೆ ಹೆಂಗೆ ಮಾಡಿದ್ರು ನಮ್ಮಮ್ಮ ಲಾಸ್ಟ್ ಟೈಮ್ ಅಂತ. ನೋಡೋಣ, ಆದರೆ ಕ್ಯಾಪ್ಚರ್ ಮಾಡೋಣ. ಬೆಳಗ್ಗೆ ಎದ್ದು ಸುಮ್ಮನೆ ಕೂತಿದ್ದೀನಿ ಗೈಸ್. ವ್ಲಾಗ್ ಎಡಿಟ್ ಮಾಡಿಕೊಂಡು, ಮಿನಿ ವ್ಲಾಗ್ ಎಡಿಟ್ ಮಾಡಿಕೊಂಡು 2-3 ದಿನದಿಂದ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಎಂತ ಅಂದರೆ ಎಂತ ಮಾಡಿಲ್ಲ. ಅದಕ್ಕೇ ವ್ಲಾಗ್ಸ್ ಎಡಿಟ್ ಮಾಡ್ತಾ ಇದ್ದೆ. ಇವತ್ತು ಅಕ್ಷಯ ತೃತೀಯ ಬೇರೆ ಗೈಸ್. ಏನು ಮಾಡೋದು ಅಂತ ಗೊತ್ತಿಲ್ಲ, ಏನು ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಏನು ಮಾಡೋದಪ್ಪಾಜಿ? ಬೇಡಪ್ಪ ಮಟನು. ಇವತ್ತು ಸಂಡೇ ಗೈಸ್, ನನ್ನ ಮಗ ಇಲ್ವಲ್ಲ, ಬೇಡ ಮಟನ್. ಅವ್ನು ಬಂದಮೇಲೆ ದಿನ ಒಂದೊಂದು ಐಟಮ್ ಗೈಸ್. ಏನಪ್ಪಾಜಿ ಹೋಗದಾ ನೀವು? ಏಕೆ? ಬನ್ನಿ ಹೋಗಿ ಬರೋಣ. ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬರೋಣ ಬನ್ನಿ. ಜ್ಯುವೆಲ್ರಿ ಶಾಪ್ ನೋಡಕ್ಕೆ ಇರ್ಲಿ. ಅಯ್ಯೋ, ಎಷ್ಟು ರಶ್ ಇದ್ರು ಅವ್ರೇನು ಕಸ್ಟಮರ್ಸ್ನ ಬಿಡೋದಿಲ್ಲ, ಅರೇಂಜ್ ಮಾಡ್ಕೊಂಡಿರ್ತಾರೆ. ಹೋಗೋಣ, ನೋಡೋಣ, ಬರೋಣ, ಕಳ್ಕೊಳ್ಳೋದೇನಿದೆ. ಥೋ, ಅದು ಏನಮ್ಮ ನಿಂದು? ನಿಮ್ಮ ಬಾಯಿಗೆ ಏನಾದ್ರು ಒಂದು ಫಿಲ್ಟರ್ ಹಾಕೊಳ್ಳಮ್ಮ. ನಮ್ಮಮ್ಮ ಉಪ್ಪಿಟ್ಟೆ ತಂದ್ಕೊಟ್ಟಿದ್ದಾರೆ. ಬಿಸಿ ಬಿಸಿ ಇಲ್ಲ, ಆಲ್ರೆಡಿ ಆಗಲೇ ಮಾಡಿಟ್ಟಿದ್ದಾರೆ, ಬಿಸಿ ಏನಿಲ್ಲ. ಇವತ್ತು ಕಣಪ್ಪಾಜಿ, ಇವತ್ತು ಮನೇಲಿ ಕುಯ್ಯಲ್ಲ ಅನ್ಸುತ್ತೆ. ಸಾಮಾನ್ಯ ಬಸವ ಜಯಂತಿ ಕುಯ್ಯಲ್ಲ. ಗೈಸ್ ಬನ್ನಿ, ಬೇಗ ಸ್ನಾನ ಮಾಡಿಕೊಂಡು ಮನೆಯಿಂದ ಹೊರಡೋಣ. ಅಜ್ಜಿ, ಅಪ್ಪಾಜಿ ಅಂದರೆ ಹಿಂಗೆ ಪಂಚೆ ಬಿಸ್ತದೆ. ಎಷ್ಟು ಟೇಸ್ಟ್ ಆಗಬೇಕು. ಹೋಗಿ ಸ್ನಾನ ಮಾಡ್ಕೊ, ಹೋಗಿ ಹೋಗೋಣ. ಗೈಸ್, ಇವತ್ತು ನಮ್ಮ ಅಪ್ಪ ಅಮ್ಮನ ನನ್ನ ಕಾರ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಾರ್ ಒಳಗೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಕ್ಷಯ ತೃತೀಯ ದಿನ. ಬನ್ನಿ ಹೋಗೋಣ. ಗೈಸ್, ಕಾರಲ್ಲಿ ಹೋಗೋಣ ಅಂದ್ಬಿಟ್ಟೆ, ಆದರೆ ಕಾರ್ ತೊಳೆಯೋರು ಯಾರು? ಬನ್ನಿ ಸ್ವಲ್ಪ ಕಾರ್ನ ಸ್ವಲ್ಪ ವಾಟರ್ ವಾಶ್ ಮಾಡೋಣ. ಗೈಸ್ ನೋಡಿ, ನನ್ನ ಕಾರು ಪಾಪ ಬಿಸಿಲಲ್ಲಿ ನಿಂತಿದೆ, ಧೂಳಾಗಿ ಹೋಗಿದೆ. ಬಂದಾಗಲಿಂದ ತೆಗ್ದಿಲ್ಲ, ಇವತ್ತು ತೆಗ್ಯೋಣ. ಇವತ್ತು ಸ್ವಲ್ಪ ವಾಟರಲ್ಲಿ ವಾಶ್ ಮಾಡೋಣ, ಸ್ವಲ್ಪ, ಜಾಸ್ತಿ ಅಲ್ಲ. ನಮ್ಮ ಮನೆ ಮುಂದೆನೇ ತೊಗೊಂಡೋಗ್ಬಿಟ್ಟು ಪೈಪಲ್ಲಿ ಹಾಕ್ಕೊಂಡು ತೊಳಿಬೋದಿತ್ತು, ಬಟ್ ವೆಹಿಕಲ್ಸ್ ಓಡಾಡುತ್ತೆ ಅಲ್ಲ, ಸೊ ಮತ್ತೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಸೈಡಿಗೆ ಬಕೆಟಲ್ಲಿ ನೀರು ತಂದು
ಕಾರ್ ವಾಶ್ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲ, ಸ್ವಲ್ಪ ಕಾರ್ ಚೆನ್ನಾಗಿರಬೇಕು ಅಲ್ಲ, ಅದಕ್ಕೋಸ್ಕರ ವಾಶ್ ಮಾಡ್ತಾ ಇದ್ದೀನಿ. ನಾನು ಅಲ್ಲೇನೋ ಮಾಡೋಕ್ಕೆ ಹೋದೆ, ನೀರು ತರಕ್ಕಲ್ಲ ಏನು ಮಾಡೋಕ್ಕೆ ಹೋದೆ ಅನ್ನೋದು ಗೊತ್ತಿಲ್ಲ ಗೈಸ್. ಏನೋ ಒಳಗೆ ಹೋಗಿ ಬರೋಣ ಅಂತ ಹೋದೆ, ಅಷ್ಟರಲ್ಲಿ ಹಸು ನೀರು ಕುಡಿತಾ ಇತ್ತು. ನೋಡಿ ಖುಷಿ ಆಯಿತು. ಯಾಕೆ ಗೊತ್ತಾ ಗೈಸ್, ನಾನು ಕಾರ್ ವಾಶ್ ಮಾಡ್ಬೇಕಾದ್ರೆ ಜಸ್ಟ್ ಇನ್ನು ಅನ್ಕೋತಾ ಇದ್ದೆ, ಪಾಪ ಹಸುಗಳಿಗೆ ಬಾಯಾರಿಕೆ ಆಗಿರುತ್ತೆ, ನೀರು ಕುಡಿದ್ರೆ ಒಳ್ಳೇದು ಅಂತ ತಂದಿಟ್ಟಿದ್ದೀನಿ, ಕುಡಿತಾವೋ ಇಲ್ವೋ ಅಂತ ಅನ್ಕೋತಾ ಇದ್ದೆ. ಲಕ್ಕಿಲಿ ನೋಡಿ ಅವಾಗವೇ ಬಂದ್ಬಿಟ್ಟು ನೀರು ಕುಡಿತಾ ಇದ್ದಾವೆ. ಗೈಸ್, ಕಾರ್ ವಾಶ್ ಮಾಡ್ತಾ ಇದ್ನ, ಫಸ್ಟ್ ಒಂದು ಹಸು ಮುಂದೆ ಹೋಯ್ತು, ಪಾಪ ಅಂದ್ಕೊಂಡೆ. ಈ ಹಸು ಬಂದು ಅದಾಗದೆ ನೀರು ಕುಡಿತಾ ಇದೆ. ಸೊ ಐ ಫೀಲ್ ಬ್ಲೆಸ್ಡ್. ನಾ ಏನು ಅಂತ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇಲ್ಲ, ಆದರೂ ಸಹ ಒಂದು ಹಸು ಬಂದು ನೀರು ಕುಡ್ಕೊಂಡು ಹೋಯ್ತಲ್ಲ, ಅದೇ ಸಮಾಧಾನ. ನೋಡಿ, ಅದ್ರ ಬಾಯಾರಿಕೆ ಹೋಯಿತು, ಮನಸ್ಫೂರ್ತಿ ನೀರು ಕುಡ್ಕೊಂಡು ಹೋಗಿದೆ. ಗ್ರೇಟ್ ಅಲ್ಲ? ಎರಡರಲ್ಲೂ ಇಟ್ಟಿದ್ದೆ ನೀರು, ಕುಡ್ಕೊಂಡು ಹೋಗಿದೆ. ಕಾರು ಸಹ ವಾಶ್ ಆಯಿತು. ಗೈಸ್, ಕಾರ್ ವಾಶ್ ಮಾಡಿ ಆಯಿತು. ಬನ್ನಿ ಇವಾಗ ಸ್ನಾನಕ್ಕೆ ಹೋಗೋಣ. ನೀವು ಪೂಜೆ ಮಾಡಬೇಕಲ್ಲ, ಹೋಗಪ್ಪಾಜಿ. 1 ಗಂಟೆ ಮಾಡ್ತೀರಾ? ಹೋಗಮ್ಮ, ರೆಡಿಯಾಗಿ ಹೋಗಮ್ಮ. ಅಯ್ಯೋ ಆಯ್ತೀನಿ, ಹೋಗ. ನನಗೆ ನಿಧಾನಕ್ಕೆ ಇಷ್ಟೊತ್ತಿಗೆ ನಾನಂತೂ ರೆಡಿ ಆದೆ. ಸೊ ಈಗ ರೆಡಿ ಆಗಿದ್ದೀನಿ ನೋಡಿ. ಪೂಮಾದು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಜೀನ್ಸ್ ಹಾಕ್ಕೊಂಡು ನಾನು ರೆಡಿ ಆಗಿದ್ದೀನಿ. ನಮ್ಮಮ್ಮ ಎಷ್ಟೊಂದೆಲ್ಲ ಕೆಲಸ ಮಾಡಿದ್ದಾರೆ ಗೈಸ್, ಬನ್ನಿ ತೋರಿಸ್ತೀನಿ ನೋಡಿ. ಮೆಣಸಿನ್ಕಾಯಿ ಗೊಜ್ಜು. ಇವಾಗ ಇಲ್ಲಿ ತುಪ್ಪ ಕಾಯ್ತಾ ಇದೆ. ನನಗೇನೋ ಗೊತ್ತಾಗ್ತಾ ಇಲ್ಲ, ನೊರೆ ಇದೆ, ಇನ್ನೂ ನೊರೆ ಇದೆ, ಇನ್ನೂ ಕ್ಲಿಯರ್ ಆಗಿಲ್ಲ. ಅದೇ ಕಮ್ಮಿ ಊರಿನಲ್ಲಿ ಕಾಯಿಸ್ಬೇಕು, ಸ್ವಲ್ಪ ಉರಿ ಜಾಸ್ತಿ ಆಯ್ತು ಅನ್ಸಿಲ್ಲ. ಇದು ಮೆಣಸಿನ್ಕಾಯಿ ಗೊಜ್ಜು, ಇದು ತುಪ್ಪ. ಗೈಸ್, ನಾನು ಮಾವಿನ ಹಣ್ಣು ತಂದ್ಬಿಟ್ಟಿದ್ದೀನಿ. ಪಾಪ ನಮ್ಮ ಅಪ್ಪಂಗೆ ದಿನ ಕೆಲಸ. ಮಾವಿನ ಹಣ್ಣು ಯಾವ್ದು ಹಣ್ಣಾಗಿದೆ ನೋಡೋದು ತೆಗಿಯೋದು, ನೋಡೋದು ತೆಗಿಯೋದು. ಸಂಜೆ ಬಂದಮೇಲೆ ತೆಗೀರಿ ಗೈಸ್. ಈ ಮಾವಿನ ಹಣ್ಣು ಬಂದು ನಮ್ಮ ಗಿಡದ್ದೇ, ನಮ್ಮ ಮರದ್ದೇ ಜೀರಿಗೆ ಮಾವಿನ ಹಣ್ಣು. ದಿನ ನಮ್ಮ ಅಪ್ಪಂಗಿದೆ ಕೆಲಸ. ನಮ್ಮ ಅಪ್ಪನೇ ಪಾಪ ಇದನ್ನು ನೋಡ್ಕೋತಾ ಇರೋದು, ಇನ್ಚಾರ್ಜ್. ದಿನ ಯಾವ್ದು ಕೆಟ್ಟೋಗಿಲ್ಲ ಅಂತ ತೆಗಿಯೋದು, ನೋಡೋದು, ಚೆನ್ನಾಗಿರೋದನ್ನ ಎತ್ಕೊಳ್ಳೋದು. ನಾನು ತಂದಾಗ ಫುಲ್ ಕಾಯಿತ್ತು, ಇವಾಗ ಹಣ್ಣಾಗ್ತಾ ಇದೆ ನೋಡಿ ಗೈಸ್. ಈ ರೀತಿ ಇದೆ ಔಟ್ಲುಕ್. ಚೆನ್ನಾಗಿರುತ್ತೆ. ನನಗೆ ಕಾಲರ್ಡ್ ಟೀ ಶರ್ಟ್ಸ್ ಅಂದರೆ ಇಷ್ಟ ಆಗುತ್ತೆ. ಅದರಲ್ಲೂ ಆ್ಯಕ್ಚುಲಿ ಬ್ರ್ಯಾಂಡೆಡ್ ಟೀ ಶರ್ಟ್ಸಲ್ಲಿ ಸಖತ್ತಾಗಿ ಸಿಗುತ್ತೆ. ಗೈಸ್ ನೋಡಿ, ನಮ್ಮ ಅಮ್ಮನಿಗೆ ಸೀರೆ ಉಡ್ಸಿದ್ದೀನಿ. ಮೊನ್ನೆ ಉಟ್ಕೊಂಡಿದ್ರಲ್ಲ ಸೀರೆ, ಅದೇ ಉಟ್ಕೊಳ್ಳೋದು. ಅಮ್ಮ, ಕಂಟೆಂಟ್ ಕ್ರಿಯೇಟರ್ ಮಗಳು ನೀನು, ಈ ಸೀರೆ ಉಡ್ಕೊ ಅಂದ್ಬಿಟ್ಟು ನಾನೇ ತಕ್ಕೊಟ್ಟು ವಾರ್ಡ್ರೋಬಿಂದ ಪಿಕ್ ಮಾಡಿ ಉಟ್ಕೊ ಅಂತ ಹೇಳಿ ಕೊಟ್ಟಿದ್ದೀನಿ. ಇಷ್ಟು ಸೀರೆ ಇದೆ ಗೈಸ್, ಉಟ್ಕೊಂಡಿದ್ದೇ ಉಟ್ಕೋತಾರೆ. ಹೋಗಮ್ಮ. ಹೋಗೋವಾಗಿತ್ತು ಓಪನ್ ಮಾಡ್ಕೊಂಡು ಕುತ್ಕೋತಿರಲ್ಲಮ್ಮ. ಗೈಸ್ ನೋಡಿ, ನಮ್ಮ ಅಮ್ಮನ ವರ್ಷ ತೋರಿಸೇ ಬಿಡ್ತಾರೆ. ಏನ ತಾಳಿ ಒಂದು ನಿಮಿಷ ನೋಡಿ. ನಮ್ಮಮ್ಮ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಈಗ ನನ್ನ ಜೊತೆ ಜಗಳ ಆಡ್ಕೊಂಡು ಬರೋದಂತೆ. ಮೌನ ತಿಂತ ಕೂತವ್ರೆ. ನಮ್ಮಮ್ಮ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ? ನಾನು ಕೈ ಹಿಡ್ದು ಕಾಲು ಹಿಡ್ದು, ಅಮ್ಮ ಬಾರಮ್ಮ ಪ್ಲೀಸ್, ನೀನು ಇಲ್ದೇ ಹೋಗೋಕ್ಕಾಗಲ್ಲ ಅಮ್ಮ ಪ್ಲೀಸ್ ಅಂತ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ನಾನು ಹೇಳಲ್ಲ ಗೈಸ್, ನಾನು ಏನೂ ಅಂದಿಲ್ಲ ಗೈಸ್, ಜಗಳನೇ ಆಡಿಲ್ಲ. ನಮ್ಮಮ್ಮ ಏನೋ ಅಂದರು, ಅದಕ್ಕೆ ನಾನು ಇನ್ನೇನೋ ಅಂದೆ ಅಷ್ಟೇ. ಇಲ್ಲಿ ಬಂದ್ಬಿಟ್ಟು ನೋಡಿ, ಈಗ ನಾನು ಬರಲ್ಲ ಅಂತ ಕೂತವ್ರೆ ಗೈಸ್. ಇವಾಗ ಒಂದು ಡ್ರಾಮಾ ತೋರಿಸ್ತೀನಿ ನೋಡಿ, ಹೈ ಡ್ರಾಮಾ. ಬನ್ನಿ ಗೈಸ್, ನಮ್ಮಮ್ಮ ಜಗಳ ಆಡಿದಾರೆ ನನ್ನ ಜೊತೆ, ಅದಕ್ಕೆ ಬರಲ್ಲ ಅಂತ ಕೂತಿದ್ದಾರೆ. ಬನ್ನಿ ಇವಾಗ ನೋಡೋಣ ಅದೇನು ಮಾಡ್ತಾರೆ ಅಂತ. ಸುಮ್ಮನೆ ಕಿರಿಕ್ ಮಾಡ್ತಾರ.
ಇಲ್ಲಿದು ಮುಂದೊಂದು ನನಗೆ ಬಟ್ಟೆ ಒಗಿಬೇಕು ಅಯ್ಯೋ ಬೆಳಗ್ಗೆ ಬರಲ್ಲ ಸಾಕು ಬಾರ ನೀನು ಅಪ್ಪನ ಮಗಳು ಹೋಗಿ ಬಾರದೆ ಬರಲ್ಲ ಅಯ್ಯೋ ಸುಮ್ಮನೆ ರಾಮ ನನ್ನ ರಾಮ ನಿನ್ನ ಬರಲ್ಲ ನಾನು ಬರಲ್ಲ ರೀ ಹೋಗಿ ಅವಳು ದುಡ್ಡು ಅವಳು ಕಸ ಅವಳು ಸ್ವಲ್ಪ ನನಗೆ ತಲೆ ಕೆಡಿಸುತ್ತೆ ಮಾತಿಗೆ ಹೆಂಗ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ ರೀ ಯಾವಾಗಲೂ ಇದೊಂದು ಗೋಡು ನಿಂದು 24 ಗಂಟೆ ಇದೊಂದು ಗೋಡು ಬಾ ಸುಮ್ಮನೆ ನಂಗೆ ಅವ್ಳ ಮಾತು ಕೇಳೋಕ್ಕಾಗಲ್ಲ ಏನೂ ಆಗಲ್ಲ ನನ್ನ ಕೇಳಿ ಬಾರೆ ಬರಲ್ಲ ನಿಮ್ಮ ಮಾಡಕ್ಕೂ ನಾನು ಬರಲ್ಲ ನನ್ನ ಕೆಲಸ ನನ್ನ ಕೇಳಿ ತಡ್ಕೊಳಕ್ಕೆ ಆಗಲ್ಲ ಖುಷಿಗೊಂದು ಮಾತು ಮಾಡಂಗಿಲ್ಲ ಯಾಕೆ ಏನಂತ ಆಯ್ತು ಬಂದಂಗೆ ಬಂದ್ಬಿಟ್ಟು ನಾನು ತಗೋತೀನಿ ಬಾರೆ ಏನ್ ತಗೋತೀನಿ ನಾನು ಏನಾರು ಒಂದು ತಗೋತೀನಿ ಕಿಚ್ಕೋಬೇಡಿ ನನಗೆ ಏನಾರು ಒಂದು ತಗೋತೀನಿ ಬಾ ಸಿಟ್ಟು ಬರುತ್ತೆ ನೀವು ಬಾರೆ ಏನಾರು 100 ರೂಪಾಯಿಂದ ಅಲ್ಲಿ ಏನಾರು ಒಂದು ತಗೋ ಬೇಕಾಗಿಲ್ಲ ನನಗೇನು ಹೇಳಿ ಆಮೇಲೆ ಇರೋದೇ ಸಾಕು ಹೇಳಿ ಬಾ ಮಾಡ್ಕೊಂಡಿದ್ಯಾ ಅಂತೂ ಇಂತೂ ನಮ್ಮ ಅಮ್ಮನ ರಾಮಾಯಣ ಮುಗೀತು, ಹೊರಟು ಬರ್ತಾ ಇದ್ದಾರೆ. ನಮ್ಮಪ್ಪ ನಮ್ಮಮ್ಮನ ಕನ್ವಿನ್ಸ್ ಮಾಡಿ ಎತ್ತ ಹಾಕ್ಕೊಂಡು ಬರ್ತಾ ಇದ್ದಾರೆ. ಬಿಕಾಸ್ ನಾನು ಏನೂ ಅಂದಿಲ್ಲ ಗೈಸ್. ನಮ್ಮಮ್ಮ ಆ್ಯಕ್ಚುಲಿ ಏನದು ದುಡ್ಡು ವೇಸ್ಟ್ ಮಾಡಬೇಡ ಈ ರೀತಿಯಾಗಿ ದುಡ್ಡು ಅಂದರೆ ಅಂತ ಏನೋ ಅಂದರು. ನಾನು ಮೇಲಿಂದ ಏನು ಉದುರೋದಿಲ್ಲ ನನಗೆ, ನಾನು ಕಷ್ಟನೇ ಪಡೋದು ಅಂತ ಹೇಳಿದೆ. ಇಷ್ಟೇ ಗೈಸ್ ಆಗಿದ್ದು. ಇಷ್ಟಕ್ಕೆ ನೋಡಿ ಯಪ್ಪ ಒಂದಕ್ಕೊಂದು ಲಿಂಕ್ ಕೊಡ್ಕೊಂಡು, ಒಂದಕ್ಕೊಂದು ಅವರೇ ಕ್ರಿಯೇಟ್ ಮಾಡಿಕೊಂಡು, ಒಂದಕ್ಕೊಂದಕ್ಕೆ ಅವರೇ ರಾಗ ಆಡಿಕೊಂಡು ಇಷ್ಟು ಮಾಡಿದರು. ಅದಕ್ಕೆ ನಂದೇನು ತಪ್ಪಿಲ್ಲಲ್ಲ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ. ಭಾಗ್ಯಲಕ್ಷ್ಮಿ ಗೈಸ್, ಭಾಗ್ಯಲಕ್ಷ್ಮಿ ಕಮಿಂಗ್. ಅಮ್ಮ ಭಾಗ್ಯಮ್ಮ, ನಮ್ಮಮ್ಮ ಲಕ್ಷ್ಮಮ್ಮ. ಗೈಸ್, ಫಸ್ಟ್ ಟೈಮ್ ನಮ್ಮಪ್ಪ ಅಮ್ಮ ನಮ್ಮ ಗಾಡಿನಲ್ಲಿ ಬರ್ತಾ ಇದ್ದಾರೆ. ಒಂದ್ ತಗೊಂಡೈತೆ. ನಮ್ಮಮ್ಮ ಒಳ್ಳೆ ಟೆಂಪೋ ಗೊತ್ತದಂಗ ಹತ್ತುತ್ತಾರೆ, ಚಿಕ್ಕ ಗಾಡಿ ಅಲ್ವಾ ಅದಕ್ಕೆ. ಡೋರ್ ಹಾಕಿ ಹೆಂಗೈತಮ್ಮ? ಚೆನ್ನಾಗೈತೆ ಕನ್ನಡಿ. ಶಿಕ್ಕೆ ಶಿಕ್ಕೆ. ಕಿಟಕಿ ತಕೊಳ್ಳಿ, ಅದು ಸುತ್ತೋದು ನಮ್ದು, ನಿಮಗೆ ಆಟೋಮೆಟಿಕ್ ಅಲ್ಲ. ಕೆಳಗೆ ಡೋರ್ ಹಾಕೊಂಡೈತೆ. ಹೋಗದಾ? ಇದು ಆಟೋಮೆಟಿಕ್. ಹಾ, ಅದು ಆಟೋಮೆಟಿಕ್. ಇಲ್ಲೈತೆ, ಇಲ್ಲಿ ಹೋಗೋಣ. ನನ್ನ ಮಗ ಇದ್ದಿದ್ರೆಲ್ಲ ಕ್ಯಾಪ್ಚರ್ ಮಾಡ್ಕೊಡೋ. ಆನ್ ಮಾಡಿದ್ದೀನಿ, ಕ್ಯಾಪ್ಚರ್ ಮಾಡಿ, ಫೋಕಸ್ ಮಾಡಿ. ನನ್ನನ್ನ ನಿನ್ನೆ ಹಿಂಗ ಅಡ್ಡ ಮಾಡಿ, ಅದೇ ಇದ್ರಲ್ಲಿ 0.5 ಹಾಕೊಳ್ಳಿ, ಬರುತ್ತೆ. ನೋಡಿ ಗೈಸ್, ನಮ್ಮ ಅಪ್ಪಂಗೆ ಸ್ಟೈಲಾಗಿ ತಕೊಡಪ್ಪ ಅಂದರೆ ಝೂಮಲ್ಲಿ ತಕೊಟ್ಟಿದ್ದಾರೆ. ಅಯ್ಯೋ ದೇವ, ನನ್ನ ಮಗ ಇದ್ದಿದ್ರೆ ನೋಡಿ ಎಷ್ಟು ಚಂದ ತಕ್ಕೊಡ್ತಾ ಇದ್ದ ಅಲ್ಲ. ಐ ಆಮ್ ಮಿಸ್ಸಿಂಗ್ ಮೈ ಸನ್ ಗಾಯ್ಸ್. ಕಂತ್ರಿ ನನ್ನ ಮಗ ಹೋಗಿ ಬೆಂಗಳೂರಲ್ಲಿ ಕೂತವನೆ. ಫೈನಲಿ ಹಾಸನ್ ರೀಚ್ ಆದವು. ಆ್ಯಸ್ ಯೂಶ್ವಲ್ ಫಸ್ಟ್ ವಿಸಿಟ್ ಮಾಡಿದ್ದೆ ಜಾಯ್ ಅಲಕಾಸು. ಅದು ಆ್ಯಕ್ಚುಲಿ ಇನಿಷಿಯಲಿ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ನನಗೆ ಆಪ್ಷನ್ಸು ಜಾಸ್ತಿ ಇರುತ್ತೆ, ಮತ್ತು ನನಗಿಲ್ಲಿ ಸ್ಟಾಫ್ಸ್ ಎಲ್ಲ ತುಂಬ ಪರಿಚಯ. ಹಾಗಾಗಿ ಇಲ್ಲೇ ಫಸ್ಟ್ ವಿಸಿಟ್ ಮಾಡಿದೆ. ನಾ ಆ್ಯಕ್ಚುಲಿ ಡೈಮಂಡ್ ತಗೋಬೇಕು ಅನ್ನೋ ಕಾನ್ಸೆಪ್ಟೇ ಇಟ್ಕೊಂಡಿರಲಿಲ್ಲ. ಆದರೆ ಫೈನಲಿ ನನ್ನ ಡೈಮಂಡ್ ಸೆಗ್ಮೆಂಟ್ಗೆ ಬರೋ ಥರ ಮಾಡ್ತಾ ಇದೆ ಸಮಯ ಸಂದರ್ಭಗಳು.
ಇಷ್ಟು ಸಿಂಪಲ್ ಅಲ್ಲ, ದೊಡ್ಡದು. ಸ್ವಲ್ಪ ಗ್ರ್ಯಾಂಡ್ ಇರಬೇಕಾ? ಫೋಟೋಸ್ ರೆಫರೆನ್ಸ್ ಎಲ್ಲ ಇದೆಯಾ? ನನ್ಗೆ ಇವತ್ತೇ ಬೇಕು. ಎಷ್ಟು ಗ್ರಾಮ್ ಬರುತ್ತೆ? 100. ಫೈನಲಿ ಜಾಲುಕಾಸಲ್ಲಿ ನನ್ನ ಮೈಂಡಲ್ಲಿರೋವಂಥದ್ದು, ನನ್ನ ಬಡ್ಜೆಟ್ಟಿಗೆ ಆಗುವಂಥದ್ದು ಏನೂ ಸಿಗಲಿಲ್ಲ. ಸೊ ಹಾಗಾಗಿ ಭೀಮಾ ಕಡೆ ಮುಖ ಮಾಡಿ ಬಂದವು. ನೋಡೋಣ ಇಲ್ಲೇನಾದರೂ ಸಿಗ್ಬೋದಾ ಅಂತ. ಹೋಪ್ ಫಾರ್ ದ ಬೆಸ್ಟ್. ಇದು ಒಂದೇ ಎಷ್ಟು ಗ್ರಾಮ್ ಇದೆ ಇದು? ಇದು ನಿಮಗೆ ಟೋಟಲ್ 21 ಗ್ರಾಮ್ ಬರುತ್ತೆ. ಇದು ಒಂದೇ ಅಂತ ಇರೋದು. ಚಿಕ್ಕದು ಬೇಕು. ಭೀಮಾಲಿ ಸಿಗಲಿಲ್ಲ. ಪಕ್ಕದಲ್ಲೇ GRT ಇತ್ತು, ಅದಕ್ಕೂ ಸಹ ಹೋದೆ, ಅಲ್ಲೂ ಸಹ ಸಿಗಲಿಲ್ಲ. ಈಗ ಫೈನಲಿ ಮಲಬಾರಲ್ಲಿ ನೋಡೋಣ ಅಂದ್ಕೊಂಡು ಮಲಬಾರ್ ಕಡೆ ಬಂದಿದ್ದೀವಿ. ಇಲ್ಲಿ ಏನು ಕತೆ ಆಗುತ್ತೋ ಗೊತ್ತಿಲ್ಲ. ಇಷ್ಟ ಆದರೆ ತಗೊಳ್ಳೋದು, ಇಷ್ಟ ಆಗಿಲ್ಲ ಅಂದರೆ ಇಲ್ಲ. ಇಲ್ಲೂ ಸಹ ಪರ್ಟಿಕ್ಯುಲರಾಗಿ ನನಗೇನು ಬೇಕಲ್ಲ ಅದರದ್ದೇ ಆದ ಡಿಸೈನ್ಸ್ನ ನೋಡೋಣ ಅಂತ ಬಂದಿದ್ದು. ಆದರೆ ಆ ಥರದ್ದು ಸಿಗಲಿಲ್ಲ. ಫೈನಲಿ ಅಲ್ಲಿ ಗೋ ವಿತ್ ದಿಸ್ ಅಂದ್ಬಿಟ್ಟು ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ಅದು ತಗೋತೀನೋ ಇಲ್ಲೋ ನೋಡೋಣ. ಚೆನ್ನಾಗಿದೆ. ವೆರಿ ತಂದಾಳಿ ಸುಮ್ಮನೆ ಇದನ್ನೇ ತಗೋ. ಚೆನ್ನಾಗಿ ಅಂತಿದೆಯಾ? ವೇಟ್ ಕೊಡ್ತೀನಿ. ಮತ್ತೇನು ಅಂದರೆ ಯಾವಾಗ ಬರ್ತೀಯಾ? ಫೈನಲಿ ಗೈಸ್ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಲ್ಲಿ ತಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ ತನಕ ಬರಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಜಾಲುಕಾಸಲ್ಲೇ ಸಿಗತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸಲ ಮಲಬಾರ್ಗೆ ಶಿಫ್ಟ್ ಆಗಿದ್ದೀನಿ. ಹಾಗೆ ಅಲ್ಲ, ನಮ್ಮ ನೀಡ್ಸ್ ಎಲ್ಲಿ ಫುಲ್ಫಿಲ್ ಆಗುತ್ತಲ್ಲ ನಾವು ಅಲ್ಲಿ ಸೆಟಲ್ ಆಗೋದು ಇಟ್ಸ್ ಅ ಕಾಮನ್. ಏನಂತೀರಾ? ನಮಗೆ ಆ್ಯಕ್ಚುಲಿ ಮಸಾಲೆ ಪುರಿ, ಪಾನಿಪುರಿ ಈ ರೀತಿ ಬೇಕಿತ್ತು. ಸೊ ಹಾಗಾಗಿ ಬಂದವು. ಬಟ್ ನೋಡಿದ್ರೆ ಇಲ್ಲಿ ಇರಲಿಲ್ಲ. ಸೊ ಏನು ಮಾಡೋದು, ನಮ್ಮಪ್ಪ ರವಾ ಇಡ್ಲಿ ತೊಗೊಂಡ್ರು, ನಮ್ಮಮ್ಮ ಬನ್ಸ್ ತೊಗೊಂಡ್ರು. ನನಗೆ ಚಾಟ್ಸ್ ಅಂದರೆ ಚಾಟ್ಸೇ ಬೇಕು. ಹೀಗೆ ತಿಂಡಿಗೆ ಸೆಟಲ್ ಆಗಲ್ಲ ನಾನು. ಸೊ ಹಾಗಾಗಿ ಅವರಿಬ್ಬರನ್ನ ತಿನ್ನಿಸ್ಕೊಂಡು ಬರ್ತಾ ಪೆಟ್ರೋಲ್ ಹಾಕಿಸ್ಕೊಂಡು ಬಂದೆ. ಮತ್ತು ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ಪೆಟ್ರೋಲು. ಮೈಲೇಜ್ ಎಷ್ಟು ಕೊಡ್ತಾ ಇದೆ ಗೊತ್ತಾ? ಚೆನ್ನಾಗೇ ಕೊಡ್ತಾ ಇದೆ, ಹೇಳ್ತೀನಿ ಅದನ್ನು ನೆಕ್ಸ್ಟ್ ಯಾವಾಗಲಾದರೂ ವ್ಲಾಗಲ್ಲಿ. ಬಟ್ ರೈಟ್ ನಾವು ಐ ಆಮ್ ಹ್ಯಾಪಿ ವಿತ್ ದ ಮೈಲೇಜ್. ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಮಸಾಲೆ ಪುರಿ ಮತ್ತು ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ನಮ್ಮ ಚನ್ನರಾಯಪಟ್ಟಣದಲ್ಲಿ ನಮ್ಮ ಫೇವ್ರೇಟ್ ಅಡ್ಡಾಗೆ ಬಂದಿದ್ದೀವಿ. ಇಲ್ಲಿ ನಮಗೆಲ್ಲರಿಗೂ ಇಷ್ಟ ಆಗುತ್ತೆ. ನನಗೆ, ನಮ್ಮಪ್ಪಂಗೆ, ನಮ್ಮಮ್ಮಂಗೆ, ಈವನ್ ನಮ್ಮ ಅಕ್ಕಂಗೆ, ನನ್ನ ಮಗಂಗೆ, ಪ್ರತಿಯೊಬ್ಬರಿಗೂ ಇಲ್ಲಿ ಮಸಾಲೆ ಪುರಿ ತಿಂದ್ರೇ ಸಮಾಧಾನ. ಸೊ ಅಲ್ಲಿ ಮಸಾಲೆ ಪುರಿ ತಿಂದ್ಕೊಂಡು ನಮ್ಮ ಗಾಂಧಿ ಸರ್ಕಲಲ್ಲಿ ಗೋಬಿ ತಗೊಳ್ಳೋಣ ಅಂತ ಬಂದವು. ಬಟ್ ಆ್ಯಕ್ಚುಲಿ ಗೋಬಿ ಆಲ್ರೆಡಿ ಬಾಣಲಿಲಿತ್ತು. ಸೊ ಅದನ್ನೇ ಬಿಸಿ ಮಾಡಿ ಕೊಟ್ಟರು. ನಮಗೂ ಅರ್ಜೆಂಟ್ ಇರೋದ್ರಿಂದ ಅದನ್ನೇ ತಗೊಂಡು ಬಂದವು. ಬನ್ನಿ ಇವಾಗ ಮನೆ ಕಡೆ ಹೋಗೋಣ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಗೋಬಿ ತಿಂದರೆ ಮಸಾಲೆ ಪುರಿ ತಿನ್ನಲ್ಲ, ಮಸಾಲೆ ಪುರಿ ತಿಂದರೆ ಗೋಬಿ ತಿನ್ನಲ್ಲ. ಇವತ್ತು ಯಾಕೋ ತಿನ್ನಬೇಕು ಅನ್ನಿಸ್ತು. ಸೊ ತೊಗೊಂಡ್ಬಿಟ್ಟೆ. ಗೈಸ್ ಟೈಮ್ ಬಂದು 7 ಗಂಟೆ. ಮನೆಗೆ ಬಂದವು. ನಾನೇ ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ ಕಾರ್ನ. ಬನ್ನಿ ಹೋಗೋಣ. ನಾವು ನಯ ನಾಜುಕ್ಕೆಲ್ಲ ಇಲ್ಲ. ನಮ್ಮಪ್ಪ ಹೋಟೆಲಲ್ಲಿ ಟೀ ತೊಗೊಂಡಿದ್ರು. ನಮ್ಮಮ್ಮಗೆ ತೊಗೊಳ್ಳಿ ಕಾಫಿನ ಅಂದರೆ ನಮ್ಮಮ್ಮಂಗೂ ಅಷ್ಟು ಇಷ್ಟ ಆಗಲ್ಲ ಹೋಟೆಲಲ್ಲೆಲ್ಲ ಕಾಫಿ. ಮನೆಗೆ ಬಂದು ಕಾಫಿ ಕುಡಿದ್ರೇ ಸಮಾಧಾನ. ನೋಡಿ ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ, ನಮ್ಮಮ್ಮ ಮಾಡಿರೋ ಕಾಫಿ. ಸೊ ಕಾಫಿ ಕುಡಿದು ಬಿಡೋಣ ಅಲ್ಲ. ಏನೇ ಹೇಳಿ ಗೈಸ್, ಮನೆ ಕಾಫಿ ಕುಡಿದ್ರೇ ಸೂಪರ್. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನನಗಂತೂ ಹೋಟೆಲ್ ಕಾಫಿ ಇಷ್ಟನೇ ಆಗಲ್ಲ.
ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಇವತ್ತೇ ನಮ್ಮಪ್ಪ ವಾಲ್ ಕ್ಲಾಕ್ ತೊಗೋಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದರು. ರೀಸನ್ 2 ಇದ್ದಾವೆ. ಒಂದು, ಇವತ್ತು ಅಕ್ಷಯ ತೃತೀಯ ದಿನನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ರಂತೆ. ಇನ್ನೊಂದು ಬಂದ್ಬಿಟ್ಟು ನಮ್ಮಪ್ಪಂಗೆ ಬಾಲ ಇರಲೇಬೇಕು ಜೊತೆಗೆ. ಸೊ ಹಂಗಾಗಿ ನಾವು ಬರೋ ತನಕ ಕಾದು ನೋಡಿ ಇವಾಗ ಬಂದಿದ್ದಾರೆ. ಫೈನಲಿ ಒಂದು ಕ್ಲಾಕ್ ತೊಗೊಂಡ್ವು. ಅದೇನು ಕತೆ ಆಗುತ್ತೆ ನೋಡೋಣ. ಇವತ್ತು ಸಂಡೇ ಅಲ್ವಾ, ಸೊ ನಮ್ಮಮ್ಮ ಮೊಟ್ಟೆ ತೊಗೊಬನ್ನಿ ಅಟ್ಲೀಸ್ಟ್ ಅಂತ ಹೇಳಿದ್ರು. ಮೊಟ್ಟೆ ತೊಗೊಂಡ್ವು. ಹಾಗೆ ಮನೇಲಿ ಹೂವು ಇರಲಿಲ್ಲ ಅಲ್ಲ, ಸೊ ಪೂಜೆಗೆ ನಾಳೆಗೆ ಹೂವು ಬೇಕಿತ್ತಲ್ಲ, ಸೊ ಅದನ್ನು ತೊಗೊಂಡು ಮನೆ ಕಡೆ ಬಂದು ಇವಾಗ ಕ್ಲಾಕ್ನ ಓಪನ್ ಮಾಡಿ ಫಿಕ್ಸ್ ಮಾಡೋದೆ. ಯಾವ ಕ್ಲಾಕು ಅಂತ ನೋಡ್ತಾ ಇದ್ದೀರಾ ನೋಡಿ, ಇದೇ ಕ್ಲಾಕು ವೈಟು. ಸೊ ಚೆಂದ ಅನ್ನಿಸ್ತು. ಮತ್ತು ಆ ರೇಡಿಯಮ್ ಏನಿದೆಯಲ್ಲ ಕಲರ್, ಫ್ಲೂರಸೆಂಟ್ ಕಲರು, ಅದು ಆ್ಯಕ್ಚುಲಿ ಕತ್ಲೆ ಹೊತ್ತಲ್ಲಿ ತುಂಬ ಬ್ರೈಟಾಗಿ ಕಾಣುತ್ತೆ ಅಂತ ಕೊಟ್ಟರು. ಸೊ ನಾವು ತೊಗೊಂಡು ಬಂದವು. ಗೈಸ್ ಕ್ಲಾಕ್ಗಳ ಬೆಲೆನೂ ಅಷ್ಟೇ ಗೈಸ್, ದುಬಾರಿ ಆಗೋಗಿದೆ. ಮುಂಚಿನ ಥರ ಸಿಗಲ್ಲ. ಆ ಕ್ಲಾಕ್ ಆ್ಯಕ್ಚುಲಿ ಅಲ್ಲಿ ಸೆಟ್ ಆಗಲಿಲ್ಲ, ಹಾಗಾಗಿ ಈ ಕಡೆ ಗೋಡೆಗೆ ಸೆಟ್ ಮಾಡಿ ಹಾಕಿದ್ದಾರೆ ಆ್ಯಸ್ ಆಫ್ ನೌ. ಗೈಸ್ ಇವತ್ತಿನ ವ್ಲಾಗ್ ನೋಡಿದ್ರಿ ಅಲ್ಲ. ಸೊ ಇವತ್ತು ನಮ್ಮ ಕೈಲಿ ಮಾಡೋಕ್ಕಾಗಿದ್ದು ಇಷ್ಟೇ. ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಆಯಿತಾ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ನೋಡಿ ನಮ್ಮಪ್ಪ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟು ಸುಮ್ಮನೆ ಕುತ್ಕೊಳ್ಳಿಲ್ಲ. ಇಲ್ಲಿ ಯಾಕೆ ಆಗ್ತಾಯಿಲ್ಲ, ಕಷ್ಟಪಟ್ಟು ಇಲ್ಲೇ ಹಾಕ್ಬಿಡ್ಬೇಕು ಅಂದ್ಬಿಟ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಹೀ ಮ್ಯಾನ್ ಅಂದ್ಕೊಂಡಿದ್ದಾರೆ. ಮೇಲ್ಗಡೆ ಸೋಫಾ ಮೇಲೆಲ್ಲ ಹತ್ಬಿಟ್ಟು ನೋಡಿ ಏನು ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಆ್ಯಕ್ಚುಲಿ ಮೊಳೆ ಇದೆ ಅಲ್ಲ, ಆ ಮೊಳೆಗೆ ಇದು ಕ್ಲಾಕು ಫಿಟ್ ಆಗ್ತಾ ಇಲ್ಲ. ಫೈನಲಿ ನಮ್ಮ ಕ್ಲಾಕ್ ಫಿಕ್ಸ್ ಆಯಿತು. ಲೈಟ್ ಆಫ್ ಮಾಡಲ, ರೇಡಿಯಂ ಬರುತ್ತೆ ನೋಡೋಣ. ನಮ್ಮಪ್ಪ ಕಷ್ಟಪಟ್ಟು ಎಲ್ಲಿ ಲೈಟ್ ಎಲ್ಲೈತೆ? ಇಲ್ಲ ಆಫ್ ಮಾಡಿ, ನಿನ್ನ ಲೈಟ್ ಆಫ್ ಮಾಡು. ಈ ಸ್ಟಿಕ್ಕರ್ ಕಿತ್ತಾಕಲ್ಲ. ನೋಡೋಕ್ಕೆ ದೊಡ್ಡ ಅನ್ನಿಸ್ತು, ಚಂದ ಅನ್ನಿಸ್ತು. ಮತ್ತು ರೇಡಿಯಂ ಬೇರೆ, ಅದು ಫುಲ್ ಬ್ರೈಟಾಗಿ ಕಾಣುತ್ತೆ ಅಂದರು. ಆದರೆ ನಮ್ಮನೆ ಗೋಡೆಗೆ ಚಿಕ್ಕ ಅನ್ನಿಸ್ತಾ ಇದೆ, ಯಾಕಂದರೆ ನಮ್ಮನೆ ದೊಡ್ಡದು. ಅದಕ್ಕೆ ಈ ಕಡೆ ರೇಡಿಯಂ ಸಹ ವರ್ಕ್ ಆಗ್ತಾ ಇಲ್ಲ. ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಏನು ಮಾಡೋದು ಅಂತ ಅಲ್ವಾ.